ಹಾಯ್ ಎಲ್ಲರಿಗೂ ನಮಸ್ಕಾರ. ಎಂಜಾಯ್ ಕುಕಿಂಗ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಸಂಡೇ ಆಗಿರೋದ್ರಿಂದ ನಾಷ್ಟಕ್ಕೆ ಅಂತ ಅಂದ್ಬಿಟ್ಟು ನಾನು ಮೊಳಕೆ ಕಾಳು ಕಟ್ಟಿದ್ನಲ್ಲ, ಅದಕ್ಕೆ ನಾನು ಸಲಾಡ್ ಮಾಡ್ಕೊಂಡಿದ್ದೆ. ಅದಕ್ಕೆ ಈರುಳ್ಳಿ, ಟೊಮೊಟೊ ಹಾಗೆ ಸೌತೆಕಾಯಿ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಸಲಾಡ್ ಮಾಡ್ಕೊಂಡಿದ್ದೆ. ಹಾಗೆ ನಮ್ಮ ಮನೆ ಹಿಂದ್ಗಡೆ ಪಪ್ಪಾಯ ಗಿಡ ಹಾಕಿದ್ರಲ್ಲ, ಅಲ್ಲಿ ಪಪ್ಪಾಯ ಒಂದು ಹಣ್ಣಾಗಿತ್ತು, ಅದನ್ನು ಕೂಡ ಹೆಚ್ಕೊಂಡು ಸೌತೆಕಾಯಿ ಹಾಗೆ ಹೆಸರು ಕಾಳು ಪಲ್ಯ ಕೊಟ್ಟಿದ್ದೆ. ಹಾಗೆ ಸ್ವಲ್ಪ ಹಿಂದೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಂದೆ. ಸ್ವಲ್ಪ ಕರ್ಬೇವೆಲ್ಲ ಸ್ವಲ್ಪ ಉದುರೋಗ್ಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ಗಿಡನ ತುದಿ ಕಟ್ ಮಾಡಿದ್ರೆ ಮತ್ತೆ ಚಿಗುರುತ್ತೆ ಅನ್ನೋದ್ರಿಂದ ಸ್ವಲ್ಪ ಗಿಡ ಕಟ್ ಮಾಡಿಕೊಂಡೆ. ಇದು ರೋಸ್ ಹೂವು ಕೂಡ ಸ್ವಲ್ಪ ಈಗೀಗ ಸ್ವಲ್ಪ ಬಿಡ್ತಿತ್ತು. ಮೊದಲೆಲ್ಲ ಫುಲ್ಲು ವಿಂಟರ್ಗೆಲ್ಲ ಗಿಡಗಳು ಹೂಗಳು ಏನೂ ಬಿಡ್ತಿರಲಿಲ್ಲ, ಎಲ್ಲ ಉದುರೋಗ್ಬಿಟ್ಟಿತ್ತು. ಕರ್ಬೇವಂತೂ ಅದು ಯಾವ ಸಾಂಬಾರಿಗೂ ಹಾಕಕ್ಕೆ ಬರಲ್ಲ, ಹಂಗಾಗ್ಬಿಟ್ಟಿತ್ತು. ಹಾಯ್ ಕರಾಯಿಷಾ, ಹಾಯ್. ಗುಲಾಬಿ ಹೂನು ಒಣಗೋಗ್ಬಿಟ್ಟಿತ್ತು, ಅದನ್ನು ಸ್ವಲ್ಪ ತುದಿಲೆಲ್ಲ ಕಟ್ ಮಾಡಿಬಿಟ್ಟು ಎಲ್ಲ ಗಿಡಗಳಿಗೂ ನೀರು ಹಾಕಿದ್ದಾಯಿತು. ಇದನ್ನು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂದ್ಕೊಂಡು ಎಲ್ಲರೂ ಕುತ್ಕೊಂಡು ಮಾತಾಡಿದ್ವಿ. ನೋಡಿ ಗೈಸ್, ನಮ್ಮ ಮನೆಯಿಂದ ಎಷ್ಟು ಚಲಗಾರರು ಇದ್ದಾರೆ ಅಂತ. ಅಲ್ಲ, ಈ ಕೋಟ್ರಸ್ ಅಲ್ಲಿ ಅರಳಿದ ಪ್ರತಿಭೆಗಳು. ಇವಾಗ ನೋಡಿ ಬಾಟಲ್ ಎತ್ಕೊತಾಳೆ. ಬರೀ ಬಾಟಲ್ ಎತ್ಕೊಂಡು ಅಲ್ಲಿಂದ ನೀರು ತಗೋಬರೋದು, ಬರೀ ಚೆಲ್ಲೋದಷ್ಟೇ ಅವಳ ಕೆಲಸ. ಮರ ಸಂಪಿಗೆ ಮರ ಇಷ್ಟು ದೊಡ್ಡದಾಗಿದೆ, ಒಂದು ಹೂನು ಬಿಟ್ಟಿದ್ದು. ಯಾವಾಗ ಬಿಡುತ್ತೆ ಅಲ್ಲ, ನೋಡಿ ಮತ್ತೆ ನೀರು ತೊಗೊಂಡೋಗಿ ಮತ್ತೆ ಹಾಕ್ತಿದ್ದಾಳೆ. ಜೊತೆ ಯಾವ ರೀತಿ ಟೈಮ್ ಸ್ಪೆಂಡ್ ಆಯಿತು ಅಂತಲೇ ಗೊತ್ತಾಗಲಿಲ್ಲ. ಹಾಗೆ ಡಿನ್ನರ್ಗೆ ಇವತ್ತು ನಾನು ಮೆಂತ್ಯ ಸೊಪ್ಪಿನ ಚಿಕನ್ ಸಾಂಬಾರು ಮಾಡಿದ್ದೆ. ಒಂದು ಕಡಾಯಿ ತೊಗೋತಿದ್ದೀನಿ, ಅದಕ್ಕೆ ಆಯಿಲ್ನ ಹಾಕ್ಕೊಂಡು ನಾನು ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು ಹಾಗೆ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ಚಕ್ಕೆ 3 ಲವಂಗನ ಹಾಕೋತಾ ಇದ್ದೀನಿ. ಹಾಗೆ ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ ಬಂದುಬಿಟ್ಟು ಮೆಣಸಿನಕಾಳನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು ಒಂದು ಜಾರಿಗೆ 1 ಕಪ್ ಆಗೋಷ್ಟು ತೆಂಗಿನಕಾಯಿನ ಎತ್ಕೊಂಡು ಅದನ್ನು ರುಬ್ಬಿಟ್ಕೊತಾ ಇದ್ದೀನಿ. ಈಗ ನಾನು ಹುರ್ಕೊಂಡಿದ್ನಲ್ಲ ಇದನ್ನೆಲ್ಲ, ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ಥರ ಪೇಸ್ಟೆಲ್ಲ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಅದೇ ಕಡೆಗೆ ನಾನು ಎಣ್ಣೆ ಹಾಕಿ, ಎಣ್ಣೆ ಎಲ್ಲ ಕಾದ್ಮೇಲೆ ಈರುಳ್ಳಿನ ಉದ್ದುದ್ದಾಗಿ ಹೆಚ್ಕೊಂಡು ಹಾಗೆ ಅದ್ರ ಜೊತೆ ಬೆಳ್ಳುಳ್ಳಿನ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊಂಡಾದ್ಮೇಲೆ ನಾನು ಚಿಕನ್ನ ಹಾಕೋತಾ ಇದ್ದೀನಿ. 1 ಸ್ಪೂನು ಚಿಲ್ಲಿ ಪೌಡ್ರ್ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು 1 ಕಪ್ ಹಾಕೋಷ್ಟು ನಾನು ಮೆಂತ್ಯ ಸೊಪ್ಪನ್ನ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ. ನೋಡಿ, ಈ ಥರ ಇದೆಲ್ಲ ಫ್ರೈ ಎಲ್ಲ ಆದಮೇಲೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡ್ಕೋತಾ ಇದ್ದೀನಿ. ನೋಡಿ, ಇವಾಗ ಓಪನ್ ಮಾಡ್ಕೋತಾ ಇದ್ದೀನಿ. ಚಿಕನ್ 3/4 ಭಾಗ ಬೆಂದಿದೆ, ಇಷ್ಟು ಬೆಂದಿದ್ರೆ ಸಾಕು. ಇವಾಗ ನಾನು ರುಬ್ಬಿಟ್ಕೊಂಡಿರೋಂಥ ಮಿಶ್ರಣನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದೆಲ್ಲ ಮಿಕ್ಸ್ ಎಲ್ಲ ಮಾಡಿದ್ದೆಲ್ಲ ಆದಮೇಲೆ ನಾನು ಮತ್ತೆ ಇದನ್ನ ಕ್ಲೋಸ್ ಮಾಡ್ಕೋತಾ ಇದ್ದೀನಿ. ಈಗ ಚಿಕನ್ ಮೆಂತ್ಯ ಸೊಪ್ಪಿನ ಚಾಪ್ಸ್ ಇವಾಗ ರೆಡಿ ಆಗಿದೆ. ನೋಡಿ, ಎಷ್ಟು ಸಿಂಪಲ್ಲಾಗಿ ಈಸಿಯಾಗಿ ಬೇಗ ಮಾಡ್ಬೋದು ಅಂತ ನೋಡಿದ್ರಲ್ಲ. ಇದನ್ನು ನೀವು ಕೂಡ ಮನೇಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಹಾಕೋದನ್ನು ಮರಿಬೇಡಿ. ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದೇ ಥರ ನೀವು ನನಗೆ ಸಪೋರ್ಟ್ ಮಾಡ್ತಾಯಿರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ಸ್ ಅ ಲಾಟ್.